ವಾರದಲ್ಲೇ ಪಿಗ್ಮೆಂಟೇಷನ್ ಅಥವಾ ಬಂಗನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಪಲ್ ಸೈಡರ್ ವಿನೆಗರ್ ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ನಾನು ಹೊರಗಡೆ ಎಲ್ಲ ಕೇಳಿದೆ, ಇದು ಸಿಗಲಿಲ್ಲ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದರಲ್ಲಿ ಒಂದು ಸ್ಮಾಲ್ ಕಪ್ ಸಹಿತ ಕೊಟ್ಟಿದ್ದಾರೆ. ನಾವು 10 ml ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 10 ml ಹಾಕ್ಕೊಂಡಷ್ಟು ಅದ್ರ ಜೊತೆಗೆ ಸಮ ಪ್ರಮಾಣದಲ್ಲಿ 10 ml ನೀರು ಸಹಿತ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ನಾನು 10 ml ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕೆ ಆ್ಯಪಲ್ ಸೈಡರ್ ವಿನೆಗರ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಅಸಿಟಿಕ್ ಆಮ್ಲ ಇದೆ. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನ ಬೇಗ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್ ಕಲೆಗಳು ಸಹಿತ ಬೇಗನೆ ಕಡಿಮೆ ಆಗುತ್ತೆ. ಇದರಲ್ಲಿ ನಾನು ಹೇಳ್ದಂಗೆ 10 ml ಆ್ಯಪಲ್ ಸೈಡರ್ ವಿನೆಗರ್ ಹಾಗೆ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ವಿನೆಗರ್ ಅಂತ ಹೇಳಿದ್ರೆ ಎಲ್ಲರೂ ತಿಳ್ಕೊತಾರೆ ಮನೆಯಲ್ಲಿ ವಿನೆಗರ್ ಸಿಗುತ್ತೆ, ಅದೇನು ಅಂತ ಹೇಳಿದ್ರೆ ನಾವು ಅಡುಗೆಗೆ ಯೂಸ್ ಮಾಡುವಂಥ ವಿನೆಗರ್. ಬಟ್ ನೀವು ಯಾವಾಗಲೂ ತಗೊಳ್ಬೇಕಾಗಿರೋದು ಆ್ಯಪಲ್ ಸೈಡರ್ ವಿನೆಗರ್. ನೆನಪಿರಲಿ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಫಿಶ್ಗೆಲ್ಲ ಹಾಕುವಂಥ ವಿನೆಗರ್ನ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ. ಇದನ್ನು ವಾರದಲ್ಲಿ 2ರಿಂದ 3 ಸಲ ಆದರೂ ಈ ರೀತಿಯಾಗಿ ಮಾಡಿ. ಇದನ್ನು ಒಂದು 2 to 3 ಮಿನಿಟ್ಸ್ ಆದರೂ ಚೆನ್ನಾಗಿ ಮಸಾಜ್ ಮಾಡಿ. ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಆಗಿದೆಯೋ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ. ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ಅದು ಹೋಗಲಿಲ್ಲ ಅಂತ ಹೇಳೋದಕ್ಕಿಂತ ಒಂದು ವಾರ ಆದರೂ ಕಂಟಿನ್ಯೂಯಸ್ ಆಗಿ ಟ್ರೈ ಮಾಡಿ ನೋಡಿ. ನಿಮಗೆ ಏನಾದರೂ ಒಂದು ಹೋಗಬೇಕು, ಏನಾದರೂ ಒಂದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕಂಟಿನ್ಯೂಸ್ ಆಗಿ ಒಂದು ವಾರ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೊಂದು ಒಳ್ಳೆ ರಿಸಲ್ಟ್ ಬಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. 2ನೆಯ ಮನೆಮದ್ದು, ಒಂದು ಕಪ್ಪು ಕ್ಲೀನಾಗಿರುವಂಥ ಬೌಲ್ನಲ್ಲಿ ನಿಂಬೆ ರಸ, ಅರ್ಧ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ 1/4 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡ್ರೆ ಸಾಕು. ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹಾಗೆ ಸಿಟ್ರಿಕ್ ಆಮ್ಲ ಜಾಸ್ತಿ ಇರುತ್ತೆ. ಜೇನುತುಪ್ಪ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ. ಅರಿಶಿಣ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅರಿಶಿಣ ಉರಿಯೂತ ಎಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿ. ಫೇಸ್ಗೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾವಾಗಲೂ ಯಾವುದಾದ್ರೂ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚೆನ್ನಾಗಿ ಫೇಸ್ನ ವಾಶ್ ಮಾಡೋದು ತುಂಬಾ ಮುಖ್ಯ. ನಾನು ಸಹಿತ ವಿಡಿಯೋಗೋಸ್ಕರ ಒಂದು ಲಿಪ್ಸ್ಟಿಕ್ ಬಿಟ್ಟರೆ ಮತ್ತು ಏನೂ ಇಲ್ಲಿ ನಾನು ಅಪ್ಲೈ ಮಾಡಿಲ್ಲ. ನನ್ನ ಫೇಸ್ನ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಡೈಲಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು. 3ನೆಯ ಮನೆಮದ್ದು, ಹಾಲು, ಕಾಯಿಸದೇ ಇರುವಂಥ ಹಾಲು 1 ಸ್ಪೂನ್, 2 ಸ್ಪೂನ್ ತುರಿದುಕೊಂಡಿಟ್ಕೊಂಡಂತಹ ಟೊಮ್ಯಾಟೊ, 1 ಸ್ಪೂನಷ್ಟು ಆಲೂಗಡ್ಡೆ ರಸ ಪೊಟ್ಯಾಟೊ ಜ್ಯೂಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣ, ನಾನಿಲ್ಲಿ ಆಲ್ಫ್ ಗುಡ್ನೆಸ್ ಅವರ ಅರಿಶಿಣ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಟನ್ ಗ್ರೀನ್ ಟೀ ಒಂದು 4ರಿಂದ 5 ಎಸಳು ತೊಗೊಂಡ್ರೆ ಸಾಕು. ಜೇನುತುಪ್ಪ ಅರ್ಧ ಸ್ಪೂನಷ್ಟು ಮೊಸರು. ಆಲೂಗಡ್ಡೆಯಲ್ಲಿ ನ್ಯಾಚುರಲ್ ಬೀಚಿಂಗ್ ಗುಣ ಇದೆ. ಕ್ಯಾಟಿಕೋಲೆಸ್ ಅನ್ನೋವಂಥ ಒಂದು ಗುಣನ ಹೊಂದಿರುತ್ತೆ. ನೀವು ಫ್ರೀಯಾಗಿದ್ದ ಸಮಯದಲ್ಲೆಲ್ಲ ಒಂದು ವೇಳೆ ಆಲೂಗಡ್ಡೆ ಇದ್ದಾಗ ಅದನ್ನು ನಿಮ್ಮ ಪಿಗ್ಮೆಂಟೇಷನ್ ಮೇಲೆ ಉಜ್ಜೋದಾಗಿರ್ಬೋದು, ಅದನ್ನೇನಾದರೂ ರಸ ಮಾಡಿ ಹಚ್ಕೊಳ್ಳೋದಾಗಿರ್ಬೋದು, ಮೊಸರು ಜೊತೆಗೆ ರಸ ಎಲ್ಲ ಮಾಡಿ ಹಚ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಪಿಗ್ಮೆಂಟೇಷನ್ನು ಬೇಗ ಕಡಿಮೆ ಆಗುತ್ತೆ. ಮೊಸರು ಸಹಿತ ಇದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಇರುತ್ತೆ. ಹಾಲು ಮತ್ತು ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಇರುತ್ತೆ. ಅದನ್ನು ನಾವು ನೇರವಾಗಿ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಎಲ್ಲ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಗ್ರೀನ್ ಟೀನ ಸಹಿತ ಆ್ಯಡ್ ಮಾಡಿದ್ದೀನಿ. ನೀವು ಗ್ರೀನ್ ಟೀ ಮಾಡಿಕೊಂಡು ಸಹಿತ ಕುಡಿಬೋದು. ಆವಾಗವಾಗ ಏನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ ಗ್ರೀನ್ ಟೀ ಸಹಿತ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ದಿನನಿತ್ಯದ ಆಹಾರದ ಜೊತೆಗೆ ಗ್ರೀನ್ ಟೀನ ಸಹಿತ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಟೊಮ್ಯಾಟೊ ಪೇಸ್ಟ್ ಸಹಿತ ಇದನ್ನು ಅಪ್ಲೈ ಮಾಡೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಸಹಿತ ನ್ಯಾಚುರಲ್ ಬ್ಲೀಚಿಂಗ್ ಇರುತ್ತೆ. ಲೈಕೋಪೀನ್ ಅನ್ನುವಂಥ ಒಂದು ಗುಣ ಸಹಿತ ಇದರಲ್ಲಿ ಇರುತ್ತೆ. ಅದರಿಂದ ನಮ್ಮ ಮುಖದಲ್ಲಾಗಿರುವಂಥ ಹಳೆ ಕಲೆ ಆಗಿರ್ಬೋದು, ಬಂಗ್ ಆಗಿರ್ಬೋದು, ಇವೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ವಾರದಲ್ಲಿ 7 ದಿನ ಮಾಡಿ ನೋಡಿ. ನಿಮಗೆ ಹೇಗೆ ಅನಿಸುತ್ತೆ, ರಿಸಲ್ಟ್ ಹೇಗೆ ಬರುತ್ತೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದರ ಜೊತೆಗೆ ಅಲಿವೆರಾ ಹಚ್ಕೊಳೋದನ್ನು ಮರಿಬೇಡಿ. ರಾತ್ರಿ ಮಲಗುವಾಗ ಈ ಅಲಿವೆರಾದ ಹಿಂದ್ಗಡೆ ಸೈಡಲ್ಲಿ ಕಟ್ ಮಾಡಬೇಕಾಗುತ್ತೆ. ಕಿತ್ತ ತಕ್ಷಣ ಅದು ಬರುವಂಥ ಯೆಲ್ಲೋ ಕಲರ್ನ ಕಟ್ ಮಾಡಿಬಿಟ್ಟು
ಇದನ್ನು ಪ್ರತಿದಿನ ರಾತ್ರಿ ಯೂಸ್ ಮಾಡಿ. ಒಂದು ವೇಳೆ ಒರಿಜಿನಲ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ಪತಂಜಲಿ ಅಲೋವೆರಾ ಜೆಲ್. ಹಾಗೆ ಮಾಯ್ಶ್ಚರೈಸರ್ನ ಹಚ್ಚೋದನ್ನು ಹೊರಗಡೆ ಎಲ್ಲೇ ಹೋದರೂ ಮಾಯ್ಶ್ಚರೈಸರ್ ಹಚ್ಚಿ. ಸನ್ಸ್ಕ್ರೀನ್ನ ಯಾವತ್ತೂ ಮರಿಬೇಡಿ. ಎಷ್ಟೇ ಬಿಸಿಲಿಲ್ಲ ಇಲ್ಲದೇ ಇರಲಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇವತ್ತಿನ ಸಿಂಪಲ್ ಟಿಪ್ಸ್ ಯಾವುದೇ ಸಮಯದಲ್ಲಾಗಿರ್ಬೋದು, ಮನೆಯಲ್ಲಿರಲಿ, ಹೊರಗಡೆ ಹೋಗಲಿ, ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಯಾವುದೇ ಸಮಯದಲ್ಲಾದರೂ ಸನ್ಸ್ಕ್ರೀನ್ನ ಮರಿಬೇಡಿ. ಸನ್ಸ್ಕ್ರೀನ್ನ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿರಿ. ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನೀವು ಯಾವುದಾದ್ರೂ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತಾ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಅದು ನಿಮ್ಮ ಡ್ರೈ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಫಸ್ಟು ಟೆಸ್ಟ್ ಮಾಡಿದೆ ಇದು ನಿಮಗೆ ಸೂಟ್ ಆಗುತ್ತಾ ಇಲ್ಲ ಅಂಥೇಳಿ ಚೆಕ್ ಮಾಡದೆ ಯಾವುದೇ ರೀತಿಯಾದಂತಹ ಕ್ರೀಮ್ನ ಪರ್ಚೇಸ್ ಮಾಡಬೇಡಿ. ದಿನದಲ್ಲಿ 3ರಿಂದ 4 ಲೀಟ್ರಷ್ಟಾದರೂ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಅದು ಎಷ್ಟೇ ಕಷ್ಟ ಆದರೂ ಒಂದು ಅರ್ಧ ಗಂಟೆಗೆ ಒಂದ್ಸಲಿ ಆದರೂ ನೀರು ಕುಡೀರಿ. 1 ಗ್ಲಾಸ್ ಆದರೂ ನೀರು ಕುಡೀರಿ. ಇದರಿಂದ ನಮ್ಮ ಬಾಡಿ ತುಂಬಾ ಹೈಡ್ರೇಟ್ ಆಗಿ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ಬರುವಂಥ ಬಿಸಿಲಿಗೆ ಹೋಗಬೇಡಿ. ಇದರಿಂದ ಸನ್ಗೆ ನಾವು ತುಂಬಾ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಅದರಿಂದ ಸಹಿತ ನಮ್ಮ ಮುಖದಲ್ಲಿ ಬಂಗು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಆದಷ್ಟು ಬೆಳಗ್ಗೆ 9 ಗಂಟೆಗಿಂತ ಒಳಗೆ ಬರುವಂಥ ಸೂರ್ಯನ ಬೆಳಕಿಗೆ ಹೋಗ್ಬೋದು. ನಿಮಗೆ ಸೆಟ್ ಆಗುವಂಥ ಮಾಯ್ಶ್ಚರೈಸೇಷನ್ ಮೊದಲು ಒಂದು ಒಳ್ಳೆಯ ಮಾಯ್ಶ್ಚರೈಸೇಷನ್ನ ಪರ್ಚೇಸ್ ಮಾಡಿ. ಯಾಕೆ ಮಾಯ್ಶ್ಚರೈಸರ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ನಮ್ಮ ಸ್ಕಿನ್ಗಾಗಿರ್ಬೋದು ಮಾಯ್ಶ್ಚರೈಸೇಷನ್ ತುಂಬಾ ಇಂಪಾರ್ಟೆಂಟು. ಇದು ನಮ್ಮ ಸ್ಕಿನ್ನ ಸ್ಮೂತಾಗಿ ಮಾಡುತ್ತೆ. ಹಾಗೆಯೇ ನೀವೇನಾದರೂ ನಿಮಗೆ ಮೊಡವೆಗಳಾಗಿದ್ದರೆ ಆ ಸಮಯದಲ್ಲಿ ಅದನ್ನು ಕೀಳಕ್ಕೆ ಹೋಗೋದು, ಅದನ್ನು ಹೊಡಿಬೇಕು ಅಂತೇಳಿ ಹೋಗೋದು, ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಇದು ಸಹಿತ ಪಿಗ್ಮೆಂಟೇಷನ್ಗೆ ಕಾರಣ ಆಗುತ್ತೆ. ನಿಮಗೆ ಎಷ್ಟೇ ಒತ್ತಡ ಇದ್ದರೂ ಒಂದು 5 to 10 ಮಿನಿಟ್ಸ್ ಆದರೂ ನಿಮಗೆ ಟೈಮ್ ಸಿಗುತ್ತೆ. ಆ ಟೈಮ್ನಲ್ಲಿ ಸ್ವಲ್ಪ ಓಡಾಡಿ ತುಂಬ ಸ್ಟ್ರೆಸ್ ಮಾಡ್ಕೊಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಫುಡ್ಸ್ನ ಆಗಿರ್ಬೋದು, ಹಣ್ಣುಗಳನ್ನು ಆಗಿರ್ಬೋದು, ಇವನ್ನೆಲ್ಲ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾರ್ಮೋನಲ್ ಚೇಂಜಸ್ಸಿಂದ ಸಹಿತ ಪಿಗ್ಮೆಂಟೇಷನ್ ಆಗುತ್ತೆ. ಒಂದು ವೇಳೆ ಇದು ನಿಮಗೆ ತುಂಬ ಜಾಸ್ತಿ ಆಗ್ತಾಯಿದೆ, ವೆಯ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ, ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆದಷ್ಟು ಡಾಕ್ಟರ್ನ ಸಲಹೆ ಪಡ್ಕೊಳೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.